ಹಾಯ್ ನಮಸ್ಕಾರ, ಹೇಗಿದ್ದೀರಾ? ಓಕೆ, ಈಗ ನಾವು ಹೋಗ್ತಿರುವುದು ವರ್ಲ್ಡ್ ಮೋಸ್ಟ್ ಬ್ಯೂಟಿಫುಲ್ ಆಗಿರುವ ಹಾಗೆಯೇ ಸ್ಕೇರಿ ಆಗಿರುವ ಜೊತೆಗೆ ಅಡ್ವೆಂಚರ್ಸ್ ಕೂಡ ಆಗಿರುವ ಸಿಗಿರಿಯಾಗೆ ಅಲ್ಲ ರಾವಣ ಪ್ಯಾಲೇಸ್ ಅಂತಾನೆ ಫೇಮಸ್ ಆಗಿರುವ ಅರಮನೆಗೆ. ಕಲ್ಲಿನ ಕೋಳಿ ಮೊಟ್ಟೆಯಂತಿರುವ ಈ ಕೋಟೆ 600 ಅಡಿಯಷ್ಟು ಎತ್ತರವಾಗಿದೆ. ಹಾಗೆಯೇ ಪರಂಪರೆಯ ತಾಣ ಅಂತಲೂ ಗುರುತಿಸಿಕೊಳ್ಳುತ್ತದೆ ಈ ಬೆಟ್ಟ. ಇತಿಹಾಸ ಈ ಕೋಟೆಯನ್ನ ಕಶ್ಯಪ ರಾಜ ನಿರ್ಮಿಸಿದ್ದು ಎಂದು ತಿಳಿಸುತ್ತದೆ. ದೂರದಲ್ಲಿ ನೋಡಿದಾಗ ನಮಗೆ ಈ ಕೋಟೆ ಹತ್ತಬಹುದಾ ಅಂತ ಸಣ್ಣ ಅನುಮಾನ ಕಾಡಿತು. ಆರಂಭದಲ್ಲಿ ಕಲ್ಲಿನ ಮೈಮೇಲೆಯೇ ಕೆತ್ತಿದ ಮೆಟ್ಟಿಲು ಏರಬೇಕು. ಎರಡನೇ ಹಂತ ಈ ಸಿಂಹಪಾದ. 2 ಸಿಂಹದ ಪಾದಗಳ ನಡುವೆ ಸಾಗುವ ಈ ಕಿರಿದಾದ ಏಣಿ ಆರೋಹಣ ಭಯ ಮೂಡಿಸುತ್ತದೆ. ಇನ್ನು ನಮಗೆ ಸಿಗಿರಿಯಾದ ಟಾಪ್ನಲ್ಲಿ ನೃತ್ಯ ಶಾಲೆ, ತೆರೆದ ನಾಟ್ಯ ಮಂದಿರ, ಕಲ್ಲಿನಲ್ಲಿ ಕೊರೆದ ಈಜುಕೊಳ, ರಾಜರಾಣಿಯರು ಕೂರುತ್ತಿದ್ದ ವೀಕ್ಷಣಾ ವಿಲಾಸ, ಆಸನ ಮತ್ತು ಸುತ್ತಲ ಭೂದೃಶ್ಯವಂತೂ ಬೇರೆ ಲೋಕಕ್ಕೆ ಕರೆದೊಯ್ಯುತ್ತದೆ. ತನ್ನ ಪ್ರೀತಿಯ ಪ್ರೇಯಸಿಗಾಗಿ ನಿರ್ಮಿಸಿದ ಈ ಅದ್ಭುತ ಕೋಟೆಯಲ್ಲಿ ಕಶ್ಯಪ ರಾಜ ಸ್ವತಃ ಶಿರಚ್ಛೇದನ ಮಾಡಿ ಸತ್ತ ಎಂಬ ಕಥೆಯಿದೆ. ನಾವು ಇತಿಹಾಸದ ಬಗ್ಗೆ ಡೀಪ್ ವಿವರಣೆಗೆ ಹೋಗದೆ ಮುಂದಿನ ಪ್ಲೇಸ್ಗೆ ತೆರಳುವ ಬನ್ನಿ. ನಾವಿದ್ದೇವೆ ಶಾಂತಿಯ ಪ್ರತೀಕ ಭಗವಾನ್ ಗೌತಮ ಬುದ್ಧನ ಗುಹಾಲಯ ದೇವಾಲಯದಲ್ಲಿ. ಇದುವೇ ದಂಬುಲಾ, ಶ್ರೀಲಂಕಾದಲ್ಲಿ ಇಂದಿಗೂ ಸೂಕ್ಷ್ಮವಾಗಿ ಸಂರಕ್ಷಿಸಲ್ಪಟ್ಟ ಮತ್ತು ಅತ್ಯಂತ ದೊಡ್ಡ ಗುಹಾ ದೇವಾಲಯವಿದು. ಮುಖ್ಯವಾಗಿ 5 ಗುಹಾ ದೇವಾಲಯ ಇಲ್ಲಿ ಕಾಣಬಹುದು. ಪ್ರತಿ ದೇಗುಲದಲ್ಲಿಯೂ ಬುದ್ಧನ ಪೇಂಟಿಂಗ್ಗಳನ್ನು ಕಾಣಸಿಗುತ್ತದೆ. ಸಿಂಗಳಿಯ ಕಲೆ ಮತ್ತು ಶಿಲ್ಪಕಲೆಗೆ ಸಾಕ್ಷಿಯಾಗಿರುವ ಇವೆಲ್ಲವೂ ಬುದ್ಧನ ಆರಂಭಿಕ ಜೀವನದ ಕುರಿತಾಗಿದೆ. ಇದು ದೇವಾಲಯ ವಿಹಾರ. ಇಲ್ಲಿ ಮುಖ್ಯವಾಗಿ 14 ಮೀಟರ್ ಉದ್ದನೆಯ ಮಲಗಿರುವ ಬುದ್ಧನ ವಿಗ್ರಹ ಆಕರ್ಷಣೀಯ. ಎರಡನೆಯದು ಮಹಾರಾಜ ವಿಹಾರ. ಇಲ್ಲಿ ಬುದ್ಧನ ಮತ್ತು ಹಿಂದೂ ದೇವತೆಗಳ ವರ್ಣಚಿತ್ರಗಳನ್ನ ಗುಹೆಯ ಗೋಡೆಗಳಲ್ಲಿ, ಚಾವಣಿಯಲ್ಲಿ ಕಾಣಬಹುದು.
ಇದು ಮಹಾ ಅತುಲ್ ವಿಹಾರ. ಇಲ್ಲಿ 50ಕ್ಕೂ ಹೆಚ್ಚು ಬುದ್ಧನ ವಿಗ್ರಹಗಳಿವೆ. ಇನ್ನು ಕೊನೆ 2 ಸಣ್ಣ ಗುಹಾಲಯಗಳು. ಈ ದಂಬುಲಾ ಗುಹಾಲಯವು 18ನೇ ಶತಮಾನದಷ್ಟು ಹಳೆಯದಾಗಿದೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸುವ. ನಮಸ್ಕಾರ.